ಏಕಲವ್ಯ ಮೂಲಕ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ನಿಮ್ಮೆಲ್ಲರ ಪ್ರೀತಿಯ ರಾಣ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಡಕ್ಕೆ ಸಜ್ಜಾಗ್ತಾ ಇದಾರೆ. ಸದ್ಯ ಅವರ ಮ್ಯಾರೇಜ್ ಸ್ಟೋರಿ ಬಗ್ಗೆ ಆಗಿರ್ಬೋದು, ಲವ್ ಸ್ಟೋರಿ ಬಗ್ಗೆ ಆಗಿರ್ಬೋದು, ಏನ್ ರಿವೀಲ್ ಮಾಡ್ತಾರೆ ಅಂತ ಹೇಳ್ತಾ ಇದೀನಿ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಕಂಗ್ರಾಚುಲೇಷನ್ಸ್. ಏನ್ ಹೇಳಕ್ ಇಷ್ಟಪಡ್ತಾ ಇದ್ದೀರಾ? ಒಂದು ಹೊಸ ಜೀವನ ಶುರು ಮಾಡ್ತಾ ಇದ್ದೀರಾ? ಮದ್ವೆ ಆಗ್ತಾ ಇದೀನಿ. ಅದ್ರ ಬಗ್ಗೆ ಏನ್ ಹೇಳೋದು? ಒಂದು ಒಳ್ಳೆ ಸಂಭ್ರಮ ಅಂತ ಹೇಳ್ಬೋದು. ಅಂದ್ರೆ ಖುಷಿ ಇದೆ, ಅಫ್ಕೋರ್ಸ್ ಮದ್ವೆ ಆಗ್ತಾ ಇದ್ದೀನಿ. ಮೋರ್ ಓವರ್ ಇಡೀ ಫ್ಯಾಮಿಲಿ ಎಲ್ಲರೂ ಇನ್ವಾಲ್ವ್ ಆಗಿ, ಅಂದ್ರೆ ಎನಿ ಒಕೇಶನ್ ಆಗಿರ್ಲಿ, ಮದ್ವೆ ತರ ಒಂದು ಒಕೇಶನ್ ಇದ್ರೆ ಎಲ್ಲರೂ ಇನ್ವಾಲ್ವ್ ಆಗಿ ಒಂದು ಖುಷಿ ವಾತಾವರಣ ಇರುತ್ತೆ. ಸೊ ಅದನ್ನೆಲ್ಲ ನೋಡಿದ್ರೆ ಒಂದು ಖುಷಿ ಇದೆ ಅಷ್ಟೇ, ಇನ್ನೇನು ಹೇಳಕ್ಕೆ. ಲವ್ ಮ್ಯಾರೇಜ್ ಅಂತ ಕೇಳ್ಪಟ್ವಿ, 7 years ಲವ್ ಅಂತ ಕೇಳ್ಪಟ್ವಿ. ನಿಮ್ಮ ಏನದು ಫಿಯಾನ್ಸಿಗೆ ಏನು ಗುಣ ಇಷ್ಟ ಆಯ್ತು ನಿಮ್ಗೆ ಅಂತ? ಯಾವ ಗುಣ ಇಷ್ಟ ಆಯ್ತು ಅಂತ? ನನಗೆ ಅವರಲ್ಲಿ ಏನ್ ಇಷ್ಟ ಆಯ್ತು ಅಂತಲ್ಲ, 7 ವರ್ಷ ಕಾದಿರೋದು. ಬಿಕಾಸ್ ನಾನು ಅವ್ರಿಗೆ ಬಿಗಿನಿಂಗ್ ಅಲ್ಲಿ ಅವ್ರಿಗೆ ಸಿಕ್ಕಿ 2017 18 ಬಿಗಿನಿಂಗ್ ಅಲ್ಲಿ. ಸೊ 18 ಅಲ್ಲಿ ನಾನು ಅವ್ರಿಗೆ ಸಿಕ್ಕಿದ್ವಾಗ ಫಸ್ಟೇ ಅವ್ರಿಗೆ ಹೇಳಿದ್ದೆ, ನನಗೆ ಟೈಮ್ ಬೇಕು, ನಂದಾದ ಒಂದು ಇಷ್ಟು ಕೆಲ್ಸಗಳಿದೆ, ಕನ್ಸುಗಳಿದೆ, ಅದನ್ನ ನನಗೆ ಟೈಮ್ ಹಿಡಿಯತ್ತೆ. ಸೊ ನನ್ಗೆ ದಯವಿಟ್ಟು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ಫಸ್ಟೇ ಹೇಳಿದ್ದೆ. ಅವ್ರು ಆವತ್ತು ಹೂ ಅಂದಿದ್ದವರು. ಒಂದೊಂದ್ಸಲಿ ಏನಾಗತ್ತಂದ್ರೆ 1-2 ವರ್ಷ ಆದ್ಮೇಲೆ ಚೇಂಜ್ ಆಗೋದು ಅದೆಲ್ಲ ಇರುತ್ತೆ. ಇವತ್ತವರೆಗೂ ಚೇಂಜ್ ಆಗಿಲ್ಲ, 7 ವರ್ಷ ಆದ್ರೂ ಚೇಂಜ್ ಆಗಿಲ್ಲ. ಅವ್ರು ಅದನ್ನ ಅರ್ಥ ಮಾಡ್ಕೊಂಡು ಮೂವ್ ಆದ್ರು. ದಟ್ ಇಟ್ ಸೆಲ್ಫ್ ತುಂಬಾ ಒಳ್ಳೆ ದೊಡ್ಡ ಕ್ವಾಲಿಟಿ ನೋಡಕ್ ಹೋದ್ರೆ. ಅದನ್ನ ನೋಡ್ಬಿಟ್ಟೆ ನನಗೆಲ್ಲೋ ಅನಿಸ್ತದೆ, ಎಸ್ ಅವರು ಸರಿ ನನ್ಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗಿದ್ದಾರೆ. ಸೊ ಅದ್ ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದು. ಹೋಗ್ತಾ ಹೋಗ್ತಾ ನೋಡಕ್ ಹೋದ್ರೆ ಎಲ್ಲಾ ರೀತಿ ನಮ್ದು ವರ್ಕ್ ಆಗಿರ್ಲಿ, ಟೈಮಿಂಗ್ ಇರಲ್ಲ, ಎಲ್ಲಾ ರೀತಿ ಅವ್ರು ನನ್ನನ್ನ ನೋಡ್ಕೊಂಡ್ ಬಂದಿದ್ದಾರೆ, ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಅದೆಲ್ಲ ನೋಡಿದ್ರೆ ಒಂಚೂರು ಎಸ್ ಶಿ ಇಸ್ ರೈಟ್ ಅಂತ ಅನ್ಸುತ್ತೆ. ಸೊ ಲವ್ ಅಟ್ ಫಸ್ಟ್ ಸೈಟ್ ಅಂತ ಅನ್ಸುತ್ತೆ ಒಂದ್ ಫೀಲಿಂಗ್. ಅದ್ರ ಜೊತೆಗೆ ಏನಂತಂದ್ರೆ ಲವ್ ಅಂತ ಶುರುವಾಗುವಂತದ್ದು ಕೆಲವೊಂದ್ಸಲ ಬೆಸ್ಟ್ ಫ್ರೆಂಡ್ಸ್ ಇಂದಾನು ಶುರುವಾಗುತ್ತೆ, ಕೆಲವೊಂದ್ಸಲ ಅವರ ಏನೋ ಒಂದು ಹೆಲ್ಪಿಂಗ್ ನೇಚರ್ ಆಗಿರ್ಬೋದು, ಯಾವ್ದೋ ಒಂದು ಮೂವ್ಮೆಂಟ್ ಇಂದ ಕ್ರಿಯೇಟ್ ಆಗುತ್ತೆ. ನಿಮ್ದು ಹೇಗೆ ಶುರುವಾಯ್ತು ಲವ್ ಸ್ಟೋರಿ ಅಂತ? ಸರ್, ಹೇಳ್ಬೇಕಂದ್ರೆ ಆಕ್ಚುಲಿ ನಾನು ಅವ್ರಿಗೆ ಸಿಕ್ಕಿರೋದೇ ಬಿಕಾಸ್ ಆಫ್ ಮ್ಯೂಚುವಲ್ ಫ್ರೆಂಡ್ಸ್ ಅಷ್ಟೇ. ಸೊ ನಂದು ಫ್ರೆಂಡ್ ಮೂಲಕನ ಅವ್ರನ್ನ ಸಿಕ್ಕಿರೋದು ನಾನು. ಸೊ ನಮ್ ಶುರು ಆಗಿದೆ ಬಿಕಾಸ್ ಫ್ರೆಂಡ್ಶಿಪ್, ಫ್ರೆಂಡ್ಸೇ ಆಗಿದ್ದು. ಫಸ್ಟ್ ದಿನದಿಂದ ಏನು ಅದೇನು ಲವ್ ಎಟ್ ಫಸ್ಟ್ ಸೈಟ್ ಹಂಗೆಲ್ಲ ಏನಿಲ್ಲ, ಫ್ರೆಂಡ್ಶಿಪ್ ತರನೇ. ಅಂದ್ರೆ ಅಫ್ಕೋರ್ಸ್ ಫಸ್ಟ್ ದಿನ ನೋಡಿದ್ವಾಗ ನಂಗೆ ಅನ್ಸ್ತು ಚೆನ್ನಾಗಿದ್ದಾರೆ ಈ ಹುಡುಗಿ ಅಂತ, ಅದಿರುತ್ತೆ, ಅದನ್ನ ನಾನು ಇಲ್ಲ ಅನ್ನಲ್ಲ. ಬಟ್ ಅದು ಲವ್ ಅನ್ನೋದು ಹಂಗೆಲ್ಲ ಸಡನ್ ಆಗಿ ಅದಿಲ್ಲ. ಹೋಗ್ತಾ ಹೋಗ್ತಾ ಏನಾಯ್ತು ಅಂದ್ರೆ ಅವ್ರು ನನ್ನನ್ನ ಅರ್ಥ ಮಾಡ್ಕೊಂಡು, ನಾನು ಅವ್ರನ್ನ ಅರ್ಥ ಮಾಡ್ಕೊಂಡೆ. ಒಂದು ಜೆಲ್ ಅಪ್ ಆಗ್ತಿದಲ್ಲ, ಆ ರೀತಿ ಚೆನ್ನಾಗಿ ಜೆಲ್ ಆದ್ವಿ. ಆಮೇಲೆ ಅದೇನಿದ್ರು ಒಂದು ಲವ್ ಅನ್ನೋದು ಶುರು ಆಗೋದು. ಸೊ ಅದಕ್ಕಾದ ಒಂದಿಷ್ಟು ಪ್ರೊಸೀಜರ್ ಇದೆ. ಸೊ ಅದು ಒಂದು ಟೈಮ್ ಹಿಡಿತು. ಸೊ ಎಸ್, ಆ ರೀತಿ ನಮ್ದು ಶುರು ಆಗಿದ್ದು. ನಾಟ್ ಲವ್ ಅಟ್ ಫಸ್ಟ್ ಸೈಟ್ ಅದಂತೂ ಅಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.